ಅಲೆ ಇದೆ. ಕಳೆದ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತೋರೆಲ್ಲ ಈ ಬಾರಿ ಬಿಜೆಪಿಗೆ ಮತ ಹಾಕ್ತಾರೆ. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಕೋಲಾರದಲ್ಲಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಈಗ ಬದುಕಿಲ್ಲ. ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಸರು ಹೇಳಲು ಭಯ ಪಡ್ತಾರೆ. ರಾಹುಲ್ ಗಾಂಧಿ ಹೆಸರಿನಲ್ಲಿ ಮತ ಕೇಳಿದ್ರೆ ಬರುವ ಮತಗಳು ಕಾಂಗ್ರೆಸ್ಗೆ ಬರಲ್ಲ ಅನ್ನೋ ಭಯ ಶುರುವಾಗಿದೆ. ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆಯ ಗುಂಗಿನಲ್ಲಿಯೇ ಮತ ಕೇಳ್ತಿದ್ದಾರೆ. ರಾಷ್ಟ್ರೀಯ ಚುನಾವಣೆ, ರಾಷ್ಟ್ರಮಟ್ಟದ ಸಮಾವೇಶಗಳು ಮಾಡಿವರೆಲ್ಲ ಎಲ್ಲಿ ಹೋದ್ರು? ಕೇರಳದಲ್ಲಿ ರಾಹುಲ್ ಗಾಂಧಿ ವಿರುದ್ಧವೇ ಕಮ್ಯುನಿಸ್ಟ್ ಪಾರ್ಟಿ ಸ್ಪರ್ಧೆ ಮಾಡಿದೆ. ಎಲ್ಲಿ ಹೋಯ್ತು ನಿಮ್ಮ ಮೈತ್ರಿ ಅಂತ ಇಂಡಿಯಾ ಮೈತ್ರಿಕೂಟಕ್ಕೆ ಕುಟುಕಿದ್ರು. ನೀತಿ, ನೇತೃತ್ವ, ನಿಯತ್ತು ಎಂಬ 3 ವಿಷಯಗಳನ್ನು ಮುಂದಿಟ್ಟು ಬಿಜೆಪಿ ಮತ ಕೇಳ್ತಿದ್ದೇವೆ. ಕಾಂಗ್ರೆಸ್ಗೆ ನೀತಿ, ನೇತೃತ್ವ, ನಿಯತ್ತು ಅನ್ನೋದು ಕಾಂಗ್ರೆಸ್ನವರ ಡಿಕ್ಷನರಿಯಲ್ಲೇ ಇಲ್ಲ. ಕೋಲಾರ ಕ್ಷೇತ್ರದಲ್ಲಿ ದಾಖಲೆಗಳ ಮತಗಳ ಅಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ. ಕಾಂಗ್ರೆಸ್ನವರು ನಮಗೆ ಬೆಂಬಲಿಸುವ ಬಗ್ಗೆ ಖಾಸಗಿಯಾಗಿ ಮಾತನಾಡ್ತಿದ್ದಾರೆ. ಎಲ್ಲರಿಗೂ ಮೋದಿಯವರು ಪ್ರಧಾನಿಯಾಗುವ ಅಭಿಲಾಷೆ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಧನ್ಯವಾದ ತಿಳಿಸ್ತೇನೆ. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಬಿದ್ದಿಲ್ಲ, ಆದರೆ ಡಿಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಅಂತ ಟವಲ್ ಹಾಕಿದ್ದಾರೆ. ಸರ್ಕಾರದಲ್ಲಿ ಹನಿಮೂನ್ ಮೊದಲೇ ಗಲಾಟೆ ಎದುರಾಗಿದೆ. ಇನ್ನು ಸರ್ಕಾರ ಓವರ್ಟೇಕ್ ಮಾಡೋದು ಎಲ್ಲಿ? ನಿರ್ಮಲಾನಂದ ಸ್ವಾಮಿಗಳ ಬಳಿ ನಾವು ಸನಾತನ ಧರ್ಮ ಉಳಿಸಲು ಮತ್ತು ರಾಷ್ಟ್ರ ಉಳಿಸಲು ಆಶೀರ್ವಾದಿಸಲು ಕೈ ಮುಗಿದು ಕೇಳಿದ್ದೇವೆ. ಅದಕ್ಕೆ ಕಾಂಗ್ರೆಸ್ನವರಿಗೆ ಭಯ ಕಾಡ್ತಿದೆ ಅಂತ ಕೋಲಾರದಲ್ಲಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಂತಾಮಣಿಯ ಕೈವಾರದಲ್ಲಿ ಮತ್ತು ಶ್ರೀನಿವಾಸಪುರದ ಕೋಳೂರಿನಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಈ ಭಾಗದ ಜನನಾಯಕರು, ಶಾಸಕ ಮಿತ್ರರು ಆದಂಥ ವೆಂಕಟ ಶ್ರೀಕುಮಾರ್ ರೆಡ್ಡಿಯವರು ಮತ್ತು ಸಂಸದರಾದಂಥ ಮುನಿಸ್ವಾಮಿಯವರ ಜೊತೆಗೆ ಗೋವಿಂದೇಗೌಡರು, ನಾರಾಯಣಸ್ವಾಮಿಯವರು, ಡಾಕ್ಟರು ವೇಣುಗೋಪಾಲ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಚುನಾವಣಾ ಪ್ರಚಾರ ಸಭೆಯನ್ನು ಮಾಡಿದ್ವಿ. ಅಲೆ ಮೋದಿ ಅಲೆ ಇದೆ. ರಾಜ್ಯದ 10ಕ್ಕೂ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಅಲ್ಲಿ ಕಳೆದ ಸರಿ ಚುನಾವಣೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ, ಈಗ ಮೋದಿ JDS ಅಂತ ಹೇಳ್ತಿದ್ದಾರೆ. ಬಹುಶಃ 28ಕ್ಕೆ 28 ಸ್ಥಾನವನ್ನು ನಮ್ಮ ಮೈತ್ರಿಕೂಟ ಕರ್ನಾಟಕದಲ್ಲಿ ಗೆಲ್ಲುತ್ತೆ. ನಮ್ಮದೊಂದು ಸಹಜವಾಗಿರುವಂಥ ಸ್ವಾಭಾವಿಕ ಮೈತ್ರಿ ಇದೆ. ಕಳೆದ ಸರಿ ಕಾಂಗ್ರೆಸ್ JDS ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ ಮ್ಯಾಚ್ ಆಗಿತ್ತು. ಅದು ಹಾಲಿಗೆ ಹುಳಿ ಹಿಂಡ್ದಂಗೆ ಆಗಿತ್ತು. ಇದು ಹಾಲಿನ ಜೊತೆ ಜೇನು ಸೇರಿದಂಗೆ ಆಗಿತ್ತು. ನನಗೆ ಆಶ್ಚರ್ಯ ಆಗೋದೇನು ಅಂದರೆ, ನೋಡಿ, ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ. ಆ ಕಾಂಗ್ರೆಸ್ ಈಗ ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಹೆಸರಿಂದಂತೂ ಇಟ್ಕೊಂಡಿದ್ದಾರೆ. ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ. ಯಾಕೆ? ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯನಾ ಕಾಂಗ್ರೆಸ್ಸಿಗೆ? ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಿ ಓಟ್ ಕೇಳಿದ್ರೆ ಬರುವ ಓಟು ಬರಲ್ಲ ಅನ್ನುವಂಥ ಭಯ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಇದು ಪಾರ್ಲಿಮೆಂಟ್ ಎಲೆಕ್ಷನ್ನು, ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ. ಅವರು ಇನ್ನು ಅಸೆಂಬ್ಲಿ ಎಲೆಕ್ಷನ್ ಗುಂಗಲ್ ಇಟ್ಕೊಂಡೇ ಮಾತಾಡ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ, ಮುಖ್ಯಮಂತ್ರಿಗಳೇ, ಇದು ವಿಧಾನಸಭಾ ಚುನಾವಣೆ ಅಲ್ಲ, ಇದು ಲೋಕಸಭೆಗೆ ನಡೆಯುವ ಚುನಾವಣೆ. ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಚರ್ಚೆ ಆಗ್ತವೆ. ನಮ್ಮ ಲೀಡರು ನರೇಂದ್ರ ಮೋದಿಯವರು ದಲ್ಲೇ ಮೈತ್ರಿ ಮಾಡ್ಕೊಂಡಿದ್ದೇವೆ. ಇಲ್ಲಿ ಕೋಲಾರ, ಮಂಡ್ಯ ಮತ್ತು ಹಾಸನದಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ, ಅವರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ಉಳಿದ 25 ಕಡೆಗಳಲ್ಲಿ JDSನವ್ರು ನಮಗೆ ಬೆಂಬಲಿಸ್ತಾ ಇದ್ದಾರೆ. ನಿಮ್ಮ ಮೈತ್ರಿ ಕತೆ ಏನು? ರಾಷ್ಟ್ರ ಮಟ್ಟದಲ್ಲಿ ನೀವು ಹೈದರಾಬಾದ್ದಲ್ಲಿ ಸಮಾವೇಶ ಮಾಡಿದ್ರಿ, ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ರಿ, ಕೋಲ್ಕತ್ತಾದಲ್ಲಿ ಸಮಾವೇಶ ಮಾಡಿದ್ರಿ, ಡೆಲ್ಲಿಯಲ್ಲಿ ಸಮಾವೇಶ ಮಾಡಿದ್ರಿ. ಎಲ್ಲೋದ್ರು ಅವರೆಲ್ಲ? ಎಲ್ಲ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ, ಎಲ್ಲೋದ್ರು?
ಕೇರಳದಲ್ಲಿ ನಿಮ್ಮ ರಾಹುಲ್ ಗಾಂಧಿ ವಿರುದ್ಧನೇ ಕಮ್ಯುನಿಸ್ಟ್ ಪಾರ್ಟಿ ಸ್ಪರ್ಧೆ ಮಾಡಿದೆ. ಎಲ್ಲಿದೆ ನಿಮ್ಮ ಮೈತ್ರಿ? ಚುನಾವಣೆಗೆ ಮುನ್ನನೇ ನಿಮ್ಮ ಮೈತ್ರಿ ಮಗಿಚಿ ಬಿದ್ದಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯೂ ಕೂಡ ಮಕಡೆ ಬೀಳುತ್ತೆ. ಇದು ನೀತಿ, ನೇತೃತ್ವ, ನಿಯತ್ತು, ಈ ಮೂರು ವಿಷಯವನ್ನು ಜನರ ಮುಂದಿಟ್ಟು ನಾವು ಓಟ್ ಕೇಳ್ತಾ ಇದ್ದೀವಿ. ನಮ್ಮ ನೀತಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಮ್ಮ ನೀತಿ ರಾಷ್ಟ್ರ ಮೊದಲು, ನಮ್ಮ ನೀತಿ ದೇಶದ ಸುರಕ್ಷತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರೋದು. ಕಾಂಗ್ರೆಸ್ಸಿಗೆ ನೀತಿಯೂ ಇಲ್ಲ, ನೇತೃತ್ವನೂ ಇಲ್ಲ, ನಿಯತ್ತೂ ಇಲ್ಲ. ನಮ್ಮ ನೇತೃತ್ವ ನರೇಂದ್ರ ಮೋದಿ. ನಿಮ್ಮ ನೇತೃತ್ವ ಯಾವುದು? ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡ್ತಿದ್ದಾರೆ? ನಿಯತ್ತು ಅನ್ನೋದು ನಿಮ್ಮ ಡಿಕ್ಷನರಿನಲ್ಲೇ ಇಲ್ಲ. ದೇಶದ ಬಗ್ಗೆನೂ ನಿಮ್ಮ ನಿಯತ್ತಿಲ್ಲ, ಜನರ ಬಗ್ಗೆಗೂ ನಿಮ್ಮ ನಿಯತ್ತಿಲ್ಲ. ನನಗೆ ವಿಶ್ವಾಸ ಇದೆ, ನಮ್ಮ ಮಲ್ಲೇಶ್ ಬಾಬು ಅವರು ದಾಖಲೆ ಮತಗಳ ಅಂತರದಲ್ಲಿ ಗೆಲ್ತಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ. ಚುನಾವಣೆ ಆದಮೇಲೆ ಕಾಂಗ್ರೆಸ್ ಸ್ನೇಹಿತರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅವರು ಕೂಡ ನಮ್ಮ ಹತ್ರ ಖಾಸಗಿಯಾಗಿ ಭಾಳ ಮಾತಾಡಿದ್ದಾರೆ. ನಮಗೂ ದೇಶದ ಬಗ್ಗೆ ಅಭಿಮಾನ ಇದೆ, ದೇಶಕ್ಕೆ ಮೋದಿ ಬರಬೇಕು, ಚಿಂತೆ ಮಾಡಬೇಡಿ ಹೋಗಿ ಅಂತ ಹೇಳಿದ್ದಾರೆ. ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಸರ್, ಇಡೀ ಲೋಕಸಭಾ ಚುನಾವಣೆ ಕ್ರಾಸ್ ಮಾಡೋದು 2014ರಲ್ಲಿ 272+ ಅಂತ ಇಟ್ಕೊಂಡಿದ್ವಿ. 330 NDAಗೆ ಬಂತು. ಭಾರತೀಯ ಜನತಾ ಪಾರ್ಟಿಗೆ 282 ಸೀಟ್ ಬಂತು. 2019ರಲ್ಲಿ 300 ಪಾರ್ ಅಂತ ಹೇಳಿದ್ವಿ. 300 ಸೀಟ್ನ ಕ್ರಾಸ್ ಮಾಡೋದು, 300+ ಅಂತ 303 ಸೀಟ್ ಬಂತು. ಹತ್ತತ್ರ 350 ಆಸ್ಪಾಸ್ನಲ್ಲಿ NDAಗೆ ಬಂತು. ಸರ್, ಲೋಕಸಭಾ ಚುನಾವಣೆ ಫಲಿತಾಂಶ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತಾ ಮುಂದೆ ಅಂತ? ನಾವೇನು ಅವ್ರನ್ನ ಬೀಳಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ಅವರೊಳಗೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದನ್ನು ಅವರವರೇ ಹೇಳಿಕೆ ಕೊಟ್ಟು ಹೇಳ್ತಿದ್ದಾರೆ. ನೋಡಿ, ಒಬ್ಬರು ಮುಖ್ಯಮಂತ್ರಿ ಹಾಲಿ ಇದ್ದಾಗ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯ ದಲಿತ CM ಬೇಕು ಅಂದರೆ ವಾಟ್ ಈಸ್ ದ ಮೀನಿಂಗ್? ಏನು ಅರ್ಥ ಅದು? ಅವ್ರ ಬಗ್ಗೆ ವಿಶ್ವಾಸ ಇಲ್ಲ. ಇನ್ನು ಸಿದ್ದರಾಮಯ್ಯನವ್ರ ಕುರ್ಚಿ ಇನ್ನು ಬಿಟ್ಟೇ ಇಲ್ಲ. ನಾನೇ ಅಂತ DK ಶಿವಕುಮಾರ್ ಅವರು ಖಾಲಿ ಇರೋ ಕುರ್ಚಿಗೆಲ್ಲ ಟವಲ್ ಹಾಕಕ್ಕೆ ಹೋಗ್ತಾರೆ ಅಂದರೆ ವಾಟ್ ಈಸ್ ದ ಮೀನಿಂಗ್? ಏನಾದರೂ ಅರ್ಥ? ಅಂದರೆ ವಿಶ್ವಾಸಾರ್ಹತೆ ಕೊರತೆ ಇದೆ, ಒಳಗೆ ಎಲ್ಲವೂ ಸರಿ ಇಲ್ಲ. ಸೀನಿಯರ್ ಲೀಡರ್ಸ್ ದೇ ರೋಟ್ ದ ಲೆಟರ್. ಅವರು ಲೆಟರ್ ಬರೀತಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ. ಹನಿಮೂನ್ ಪೀರಿಯಡ್ ಮುಗಿಯೋಕ್ಕೆ ಮುಂಚೆನೆ, ಯಾವಾಗಲೂ ಮೊದಲ 6 ತಿಂಗಳು ಹನಿಮೂನ್ ಪೀರಿಯಡ್ ಮುಂಚೆನೆ ಜಗಳ ಶುರುವಾಗುತ್ತೆ ಅಂದರೆ ಇನ್ನು ಮಕ್ಕಳು ಹುಟ್ಟೋದು ಹೆಂಗೆ? ಡೆವಲಪ್ಮೆಂಟ್ ಆಗೋದು ಹೆಂಗೆ? ಸರ್, ಇತ್ತೀಚೆಗೆ ಆದಿಚುಂಚನಗಿರಿ ಮಠಕ್ಕೆ ಏನು BJP ಮತ್ತು JDSನ ಅಭ್ಯರ್ಥಿಗಳು ಭೇಟಿ ಕೊಟ್ಟಿದ್ರು. ತದನಂತರ ಕಾಂಗ್ರೆಸ್ ನಾಯಕರು ಸಾಕಷ್ಟು ಟೀಕೆಗಳು ಮಾಡ್ತಾ ಇದ್ದಾರೆ ಸರ್. ಭಯ ಅವರಿಗೆ. ನೋಡಿ, ಮಠಗಳು ಒಂದು ಪಕ್ಷಕ್ಕೆ ಸೇರಿದವಲ್ಲ, ಯಾರು ಪೇಟೆಂಟ್ ಮಾಡಿಸ್ಕೊಳಕ್ಕಾಗಲ್ಲ. ನಾವು ಸ್ವಾಮೀಜಿಯವರ ಹತ್ರ ಹೋಗಿ ಏನು ಕೇಳಿದ್ವಿ? ಸನಾತನ ಧರ್ಮ ಮತ್ತು ದೇಶದ ಉಳಿಸೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ವಿ. ಅವ್ರು ಯಾಕೆ ಭಯ ಪಡಬೇಕು? ಈಗ ನಾವು ರಾಕ್ಷಸರೆಲ್ಲ ನಾಶವಾಗಲಿ ಅಂತ ವರ ಕೊಡಿ ಅಂತ ಕೇಳಿದ್ರೆ ರಾಕ್ಷಸರಿದ್ದರು ಮಾತ್ರ ಹೆದರಬೇಕು. ಈಗ ನಾವು ಸನಾತನ ಧರ್ಮ ಉಳಿಸೋದಕ್ಕೆ, ರಾಷ್ಟ್ರವನ್ನು ಬಲಗೊಳಿಸೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದೀವಿ. ಅದರಲ್ಲಿ ಏನು ಅಪರಾಧ ಇದೆ? ನಾವೇನಲ್ಲೂ ಕಾಂಗ್ರೆಸ್ ನಾಶವಾಗೋದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳಿಲ್ಲ. ದೇಶ ಬಲಗೊಳಿಸೋದಕ್ಕೆ, ಸನಾತನ ಧರ್ಮ ಉಳಿವಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ದೀವಿ. ಅವ್ರು ಯಾಕೆ ಹೆದರಬೇಕು? ಅವ್ರಿಗೆ ಹೆದರ್ತಾ ಇದ್ದಾರೆ ಅಂದರೆ ಅವರಿಗೆ ಭಯ ಕಾಡ್ತಾ ಇದೆ, ಸೋಲಿನ ಭಯ ಕಾಡ್ತಾ ಇದೆ.